ಮನೇಲಿ ಹುಡುಗರು ಎಕ್ಸರ್ಸೈಸ್ ಮಾಡಬೇಕು ಅಂದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಇದಕ್ಕೆ ಆದಂತ ಪ್ರಾಪರ್ ನೀವು ಡಯಟ್ ಅಲ್ಲಿ ಇದ್ದಿ ಈ ಎಕ್ಸರ್ಸೈಸ್ ನ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಸ್ವಲ್ಪ ಬಾಡಿನೂ ಆಕ್ಟಿವ್ ಇರುತ್ತೆ, ಹಾಗೆ ನಿಮ್ಮ ಇಂಚಸ್ ಸುದ ಲಾಸ್ ಆಗುತ್ತೆ. ಕೊನೆ ಗಂಟ ನೋಡಿ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಹಾಗೆ ಮಾಡ್ಬೋದು ಅಂದ್ರೆ ಬೇರೆಯವ್ರಿಗೆ ಫಾರ್ವರ್ಡ್ ಮಾಡಿ. ಸ್ಟಾರ್ಟ್ ಮಾಡೋಣ. ನಾನು ತುಂಬಾನೇ ದಪ್ಪ ಇದ್ದೀನಿ ಅಂದ್ರೆ ನೀವು ನಾರ್ಮಲ್ ಆಗಿ ಹೀಗೆ ಮಾಡ್ಬೇಕಾಗತ್ತೆ. ಓಕೆ, ಇಲ್ಲ ಆಲ್ಮೋಸ್ಟ್ ಆಲ್ ಒಂದು 80-90 ಒಳಗಡೆ ನಾನು ಇದ್ದೀನಿ ಅಂತ ಹೇಳಿದಾಗ ನೀವು ನಿಧಾನಕ್ಕೆ ಹೀಗೆ ಮಾಡಬೇಕಾಗುತ್ತೆ. ಫಸ್ಟ್ ನಿಧಾನಕ್ಕೆ 1 2 1 2 1 2. ಸ್ಪೀಡ್ ಹೇಗೆ ಮಾಡಬೇಕು? 1 2 3 4 5 6. ಓಕೆ, 20 3 ಸೆಟ್ ಮಾಡಬೇಕು. ನಿಮಗೆ 60 ರಿಪಿಟೇಷನ್ ಬರುತ್ತೆ. ನೆಕ್ಸ್ಟ್ ಎರಡನೇ ಎಕ್ಸರ್ಸೈಸ್, ವಾಲ್ಗೆ ನಿಮ್ಮ ಬ್ಯಾಕ್ನ ಟಚ್ ಮಾಡಿ ಹೀಗೆ ಹೋಲ್ಡ್ ಮಾಡಬೇಕು. ಇದು ಬರ್ನಿಂಗ್ ಆಗಬೇಕು ನಿಮ್ಮ ಹಮ್ಸಿಂಗು, ಆ ಲೆವೆಲ್ ಗಂಟ ನೀವು ಮಾಡ್ಬೋದು. ಓಕೆ, ಎರಡು ಕೈನ ಮೇಲೆ ಇಟ್ಕೊಳ್ಳಿ ಹೀಗೆ. ಎರಡನೇ ಎಕ್ಸರ್ಸೈಸ್ ಇದು. ನಾನು ತುಂಬ ದಪ್ಪ ಇದ್ದೀನಿ ಅಂದಾಗ ನೀವು ನೆಲದಲ್ಲಿ ನೀನೆ ಟಚ್ ಮಾಡಿ ಪುಷಪ್ ಮಾಡಬೇಕಾಗತ್ತೆ. ಬಾಡಿ ಹೀಗೆ ಲೋಡ್ ಮಾಡ್ಕೊಂಡು ನಿಧಾನಕ್ಕೆ ಹೀಗೆ ಮಾಡಬೇಕಾಗತ್ತೆ. ನೀವು ಬ್ಯಾಕ್ನ ಮೇಲೆತ್ತಿ ಬಾಡಿಯ ಮುಂದೆ ಇಟ್ಟು ಹೀಗೆ ಮಾಡಬೇಕಾಗುತ್ತೆ. ಓಕೆ, 15 ಡೌನ್ ಮಾಡಿ ಗ್ರೌಂಡ್ಗೆ ತಿರ್ಗಾ ನಿಧಾನಕ್ಕೆ ಟಚ್ ಮಾಡಿ. ಇದು 15 into 3 ಸೆಟ್ ಮಾಡಬೇಕು. ಓಕೆ, ಅಪ್ ಮಾಡಿ. 1 2 3 4 5 1 2 3 4 5 6 7 8 9 10. ನಾನು ಒಂದು ವಿ ಶೇಪ್ ತೋರಿಸಿದ್ದೀನಿ, ಒಂದು ಕ್ಲೋಸ್ ತೋರಿಸಿದ್ದೀನಿ. ಇಷ್ಟು ಆಯಾಮದಲ್ಲಿ ನೀವು ಮ್ಯಾಕ್ಸಿಮಮ್ 15 ಇಲ್ಲಾಂದ್ರೆ 12 ಇಲ್ಲಾಂದ್ರೆ 20 ಇಷ್ಟು ರಿಪಿಟೇಷನ್ನ ಹ್ಯಾಡ್ ಮಾಡ್ಕೊಳ್ಳಿ. ಪ್ರಾಪರ್ ಆಗಿ ಶುಗರ್ನ ಮೇಂಟೈನ್ ಮಾಡಿ, ಪ್ರಾಪರ್ ಆಗಿ ನೀವು ಕಾಪ್ಸ್ನ ಮೇಂಟೈನ್ ಮಾಡಿ, ಗುಡ್ ಫ್ಯಾಟ್ನ ನೀವು ಟಾರ್ಗೆಟ್ ಮಾಡಿ ನಿಮ್ಮ ಡಯಟ್ನ ಸ್ಟಾರ್ಟ್ ಮಾಡಿ. ಹಾಗೆ ಇದ್ರ ಜೊತೆಗೆ ಈ ಎಕ್ಸರ್ಸೈಸ್ನ ಸ್ಟಾರ್ಟ್ ಮಾಡಿ. ಬಾಡಿನೂ ಫಿಟ್ ಆಗುತ್ತೆ, ಹಾಗೆ ನಿಮ್ಮ ಬಾಡಿಲಿ ಕೊಬ್ಬಿನ ಅಂಶನೂ ಕಡಿಮೆ ಆಗುತ್ತೆ. ಹಾಗಂತ ತುಂಬ ಕ್ಯಾಲೋರಿ ಬರ್ನ್ ಮಾಡಬೇಕು ಅಂತ ಸ್ಟ್ರೈಟ್ ವರ್ಟ್ ಆಗೋದಲ್ಲ, ಸ್ವಲ್ಪ ಮಸಲ್ ಕ್ವಾಲಿಟಿನೂ ಬೇಕು ಅಂದಾಗ ಈ ಥರ ಆಯಾಮದಲ್ಲಿ ನಾವು ಎಕ್ಸರ್ಸೈಸ್ನ ಮಾಡಬೇಕಾಗುತ್ತೆ. ಇಷ್ಟ ಆಯ್ತು ಅಂದರೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವು ಮಾಡ್ಬೋದು ಅಂದರೆ ಫಸ್ಟ್ ಸೇವ್ ಮಾಡ್ಕೊಳ್ಳಿ. ಈ ಥರ ಒಳ್ಳೊಳ್ಳೆ ಎಕ್ಸರ್ಸೈಸ್ ಬೇಕು ಮನೇಲೇ ಅಂತ ಹೇಳಿದ್ರೆ ನನ್ನ ಚಾನಲ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.